ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಕಾಲವು ಬೇಗ ಬೇಗನೆ ಹೋಗುತ್ತಿರುವುದರಿಂದ ಶ್ರೇಯಸ್ಸಿಗೆ ಮಾರ್ಗವಾವುದೋ ಅದನ್ನು ಶೀಘ್ರದಲ್ಲಿಯೇ ನಡೆಸಬೇಕೆಂಬುದನ್ನು ನಿರೂಪಿಸುವುದಕ್ಕಾಗಿ ತಂದೆ ಮಕ್ಕಳ ಸಂವಾದವನ್ನು ತಿಳಿಸಿದುದು ಎಂಬ 174ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧರ್ಮರಾಜನು ತಿರುಗಿ ಭೀಷ್ಮನನ್ನು ನೋಡಿ, ಓ ತಾತ, ಸಮಸ್ತ ಪ್ರಾಣಿಗಳಿಗೂ ನಾಶಕರವಾದ ಕಾಲವೆಂಬುದು ಕ್ಷಣ ಕ್ಷಣಕ್ಕೂ ಕಳೆದು ಹೋಗುತ್ತಲೇ ಇರುವುದು. ಇದರಲ್ಲಿ ಬೇಗನೆ ಶ್ರೇಯಸ್ಸನ್ನು ಪಡೆಯುವ ದಾರಿಯೇನೋ ಅದನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಯುಧಿಷ್ಠಿರ, ಈ ವಿಷಯದಲ್ಲಿ ಹಿಂದೆ ಒಬ್ಬ ತಂದೆಗೂ ಮಗನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಹೇಳುವರು. ಅದನ್ನು ಹೇಳುವೆನು ಕೇಳು. ವೇದಾಧ್ಯಯನ ನಿರತನಾದ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಮೇಧಾವಿ ಎಂಬ ಒಬ್ಬ ಮಗನು, ಹೆಸರಿಗೆ ತಕ್ಕಂತೆ ಬಹಳ ಮೇಧಾವಿಯಾಗಿಯೇ ಇದ್ದನು. ಆ ಮಗನು ಮೋಕ್ಷ ಧರ್ಮ ವಿಚಾರದಲ್ಲಿ ಬಹಳ ನಿಪುಣನು, ಲೋಕತಂತ್ರಗಳನ್ನು ಚೆನ್ನಾಗಿ ತಿಳಿದವನು. ಒಮ್ಮೆ ಅವನು ತನ್ನ ತಂದೆಯನ್ನು ನೋಡಿ, ಜನಕ, ಮನುಷ್ಯರ ಆಯಸ್ಸು ಬಹುವೇಗದಿಂದ ಕಳೆದು ಹೋಗುತ್ತಿದೆ. ಅದನ್ನು ತಿಳಿದ ಮನುಷ್ಯನು ತನ್ನ ಶ್ರೇಯಸ್ಸಿಗಾಗಿ ಹೇಗೆ ಮಾಡಬೇಕೋ, ಯಾವ ರೀತಿಯಲ್ಲಿ ಧರ್ಮವನ್ನು ನಡೆಸಬೇಕೋ ಆ ಮಾರ್ಗವನ್ನು, ಆ ಧರ್ಮಗಳ ಫಲವನ್ನು ಕ್ರಮವಾಗಿ ನನಗೆ ತಿಳಿಸು ಎಂದನು. ಅದಕ್ಕೆ ಆ ತಂದೆಯು, ಪುತ್ರ, ಮನುಷ್ಯನು ಮೊದಲು ಬ್ರಹ್ಮಚರ್ಯವನ್ನು ನಡೆಸಬೇಕು. ಆಮೇಲೆ ತನ್ನ ಪಿತೃಗಳನ್ನು ಉದ್ಧರಿಸುವುದಕ್ಕಾಗಿ ಗೃಹ ಧರ್ಮದಿಂದ ಪುತ್ರ ಸಂತಾನವನ್ನು ಪಡೆಯಬೇಕು. ಅಜ್ಞಾಧಾನ ಮಾಡಿ ಯಜ್ಞಗಳನ್ನು ನಡೆಸಬೇಕು. ಆಮೇಲೆ ಮುನಿಯಾಗಿ ವನದಲ್ಲಿದ್ದು ಶ್ರೇಯಸ್ಸನ್ನು ಸಾಧಿಸಬೇಕು ಎಂದನು. ಅದಕ್ಕೆ ಆ ಪುತ್ರನು, ಜನಕ, ಇದೇನು ಹೀಗೆ ಹೇಳುತ್ತಿರುವೆ? ಲೋಕವೆಲ್ಲ ನಾನಾ ಕಡೆಗಳಲ್ಲಿ ಹತವಾಗುತ್ತಿದೆ, ಅನರ್ಥದಿಂದ ಆವರಿಸಲ್ಪಡುತ್ತಿದೆ, ಅನಾಹುತಗಳಿಂದ ಮೇಲೆ ಬಿದ್ದು ಸೆಳೆಯಲ್ಪಡುತ್ತಿದೆ. ಹೀಗಿರುವಾಗ ನೀನು ಮಹಾಧೀರನಂತೆ ನೆಮ್ಮದಿಯಿಂದ ಹೀಗೆ ಏನೇನೋ ಕಾರ್ಯಗಳನ್ನು ಹೇಳುತ್ತಿರುವೆಯಲ್ಲ ಎಂದನು. ಅದಕ್ಕೆ ಆ ತಂದೆಯು, ಲೋಕವನ್ನು ಹತಮಾಡುವುದು ಯಾವುದು? ಅದನ್ನು ಯಾವುದು ಆವರಿಸಿರುವುದು? ಅದರ ಮೇಲೆ ಬಿದ್ದು ಸೆಳೆಯುವುದು ಯಾವುದು? ಅದೇನು ನನಗೆ ತೋರಲಿಲ್ಲ. ಸುಮ್ಮನೆ ನೀನು ನನ್ನನ್ನು ಹೆದರಿಸುವಂತಿದೆ ಎಂದನು. ಅದಕ್ಕೆ ಪುತ್ರನು, ಜನಕ, ಲೋಕವು ಮೃತ್ಯುವಿನಿಂದ ಹತವಾಗುತ್ತಿದೆ. ಜರ ಎಂಬುದು ಅದನ್ನು ಆವರಿಸುತ್ತಿದೆ. ಹಗಲು ರಾತ್ರಿಗಳು ಮೇಲೆ ಬಿದ್ದು ಅದನ್ನು ಸೆಳೆಯುತ್ತಿವೆ. ಇದು ನಿನಗೆ ತಿಳಿಯದೆ ಹೋಯಿತೆ? ಬಲೆಯಲ್ಲಿ ಸಿಕ್ಕಿ ಬಿದ್ದಂತಿರುವ ನಾನು ಇದಕ್ಕೆಲ್ಲ ಹೇಗೆ ತಾನೇ ಭಯಪಡದಿರಲಿ? ಒಂದೊಂದು ರಾತ್ರಿಯು ಕಳೆದ ಹಾಗೆಲ್ಲ ಆಯಸ್ಸನ್ನು ಸ್ವಲ್ಪ ಸ್ವಲ್ಪವಾಗಿ ತಗ್ಗಿಸುತ್ತಾ ಬರುವುದು. ಕಳೆದು ಹೋಗತಕ್ಕ ಹಗಲು ಹಾಗೆಯೇ ವ್ಯರ್ಥವೆಂದು ವಿವೇಕವುಳ್ಳವನು ಯಾವನು ತಾನೇ ತಿಳಿಯದಿರುವನು? ಮೃತ್ಯುವು ಮೇಲೆ ಬಿದ್ದು ಬರುತ್ತಿರುವಾಗ ಯಾವ ಮನುಷ್ಯನು ತಾನೇ ಆಳವಿಲ್ಲದ ನೀರಿನಲ್ಲಿ ಜೀವಿಸುವ ಮತ್ಸ್ಯದಂತೆ ಚಿರಕಾಲದ ಸುಖವನ್ನು ನಿರೀಕ್ಷಿಸಬಲ್ಲನು? ಮನಸ್ಸಿನಲ್ಲಿ ಕೋರಿಕೆಗಳೆಷ್ಟೋ ಪರಂಪರೆಯಾಗಿ ಅಂಕುರಿಸುತ್ತಿರುವವು. ಅವನ್ನು ಪಡೆಯುವ ಮೊದಲೇ ಮೃತ್ಯುವು ಮೇಲೆ ಬಿದ್ದು ಕೊಲ್ಲುತ್ತಿರುವನು. ಋತುಕಾಲದ ಹೆಣ್ಣು ಮೇಕೆಯನ್ನು ಹುಡುಕುತ್ತಾ ಹೋಗುವ ಗಂಡು ಮೇಕೆಯನ್ನು ಹಿಂದಿನಿಂದ ಬಂದು ತೋಳುಗಳು ತಟ್ಟನೆ ಕಚ್ಚಿಕೊಂಡು ಹೋಗುವಂತೆ ತನ್ನ ಕರ್ಮ ಫಲಗಳನ್ನು ಹುಡುಕುತ್ತಾ ಮನಸ್ಸಿನಲ್ಲಿ ಏನನ್ನೋ ಚಿಂತಿಸುತ್ತಿರುವ ಪುರುಷನನ್ನು ಅವನಿಗೆ ತಿಳಿಯದೆ ಮೃತ್ಯುವು ಬಂದು ಎತ್ತಿಕೊಂಡು ಹೋಗುವುದು. ಆದುದರಿಂದ ಶ್ರೇಯಸ್ಕರವಾವುದೋ ಅದನ್ನು ಆಗಾಗಲೇ ನಡೆಸಿಬಿಡಬೇಕು. ಜನಕ, ಕಾಲವು ಈಗಲೇ ನಿನ್ನ ಮೇಲೆ ಬಿದ್ದು ಕಂಡು ಹಿಡಿಯುವುದಕ್ಕೆ ಅವಕಾಶ ಕೊಡದೆ ಮೊದಲೇ ಸತ್ಕಾರ್ಯವನ್ನು ನಡೆಸು. ಶ್ರೇಯ ಕಾರ್ಯಗಳನ್ನು ಮುಗಿಸುವ ಮೊದಲೇ ಮೃತ್ಯುವು ನಿನ್ನನ್ನು ಹಿಡಿದುಕೊಂಡು ಹೋಗಬಹುದು. ಆದುದರಿಂದ ಅದಕ್ಕೆ ಅವಕಾಶ ಕೊಡದೆ ನಾಳೆಯ ಕಾರ್ಯವನ್ನು ಈಗಲೇ ಮುಗಿಸಬೇಕು. ಮಧ್ಯಾಹ್ನದ ಕಾರ್ಯಗಳನ್ನು ಪೂರ್ವಾಹ್ನದಲ್ಲಿಯೇ ಮುಗಿಸಿಡಬೇಕು. ನೀನು ಕಾರ್ಯವನ್ನು ಮುಗಿಸಿದೆಯೋ ಇಲ್ಲವೋ ಎಂಬುದನ್ನು ಮೃತ್ಯುವು ನಿರೀಕ್ಷಿಸಲಾರದು. ಯಾವನಿಗೆ ಯಾವಾಗ ಮೃತ್ಯುಕಾಲವೆಂಬುದನ್ನು ತಿಳಿಯಬಲ್ಲವನಾದರೂ ಯಾವನು? ಯೌವನ ದಶೆಯಲ್ಲಿಯೇ ಧರ್ಮಶೀಲನಾಗಬೇಕು. ಜೀವಿತವು ಸ್ಥಿರವಲ್ಲ. ಧರ್ಮವನ್ನು ಮಾಡಿಟ್ಟರೆ ಇಹಲೋಕದಲ್ಲಿ ಕೀರ್ತಿಯು, ಪರಲೋಕದಲ್ಲಿ ಸುಖವೂ ಉಂಟು. ಮೋಹವು ಹೆಚ್ಚಿದಷ್ಟು ಮನುಷ್ಯನು ಹೆಂಡಿರು ಮಕ್ಕಳಿಗಾಗಿ ಕಷ್ಟಪಡುವನು. ಮಾಡತಕ್ಕ ಅಥವಾ ಮಾಡಬಾರದ ಕಾರ್ಯಗಳನ್ನೆಲ್ಲ ಮಾಡಿ ಅವರನ್ನು ಪೋಷಿಸುವನು. ಹೆಂಡಿರು ಮಕ್ಕಳು ದನ ಕರುಗಳು ಮುಂತಾದ ಸುಖಗಳಲ್ಲಿ ಮೈಮರೆತ ಮನುಷ್ಯನನ್ನು ನಿದ್ರೆ ಮಾಡುವ ಮೃಗವನ್ನು ಹುಲಿಯು ಎತ್ತಿಕೊಂಡು ಹೋಗುವಂತೆ ಮೃತ್ಯುವು ಅಕಸ್ಮಾತ್ತಾಗಿ ಸಾಗಿಸಿಕೊಂಡು ಹೋಗುವುದು.
ಕಾಮ ಭೋಗಗಳಲ್ಲಿ ತೃಪ್ತಿಯಿಲ್ಲದೆ ಮೇಲೆ ಮೇಲೆ ವಿಷಯ ಸುಖಗಳನ್ನು ಬಯಸುತ್ತಿರುವಾಗಲೇ ಹುಲಿಯು ಹಸುವನ್ನು ಹೇಗೋ ಹಾಗೆ ಮೃತ್ಯುವು ಎತ್ತಿಕೊಂಡು ಹೋಗುವುದು. ಮನುಷ್ಯನು ತನ್ನಲ್ಲಿ ತಾನು ಇದನ್ನು ಮುಗಿಸಿದೆನು, ಇನ್ನು ಮೇಲೆ ಇದನ್ನು ಮಾಡಬೇಕು, ಈ ಕಾರ್ಯವು ಇನ್ನು ಅರ್ಧದಲ್ಲಿ ನಿಂತಿದೆ ಎಂಬುದಾಗಿ ವಿಧ ವಿಧವಾಗಿ ಯೋಚಿಸುತ್ತಾ ಅದರಿಂದ ತನಗೆ ಲಭಿಸಬಹುದಾದ ಸುಖಗಳನ್ನು ಕುರಿತು ಮನಸ್ಸಿನಲ್ಲಿ ಗುಣಿಸುತ್ತಿರುವಾಗಲೇ ಯಮನು ಬಂದು ಮೇಲೆ ಬಿದ್ದು ಹಿಡಿಯುವನು. ಮನುಷ್ಯನು ತನ್ನ ವೃತ್ತಿಯನ್ನು ಹಿಡಿದು ಹೊಲವನ್ನು ಉಳುತ್ತಲೋ ವೃತ್ತಿಯನ್ನು ಮಾಡುತ್ತಲೋ ಮನೆಯಲ್ಲಿ ಸುಖವಾಗಿ ಕಾಲವನ್ನು ಕಳೆಯುತ್ತಲೋ ಇರುವಾಗ ಅವನ ಕಾರ್ಯಕ್ಕೆ ಫಲವುಂಟಾಗುವ ಮೊದಲೇ ಮೃತ್ಯುವಿಗೆ ಈಡಾಗುವನು. ದುರ್ಬಲನಾಗಿರಲಿ, ಬಲಾಢ್ಯನಾಗಿರಲಿ, ಶೂರನಾಗಿರಲಿ, ಭೀರುವಾಗಿರಲಿ, ಜಡನಾಗಿರಲಿ, ದೂರದೃಷ್ಟಿಯುಳ್ಳವನಾಗಿರಲಿ, ಎಂತಹವನನ್ನು ಮೃತ್ಯುವು ಬಿಡದು. ಅವನ ಕೋರಿಕೆಗಳು ಕಾರ್ಯಗಳು ಮುಗಿಯುವ ಮೊದಲೇ ಅದು ಹಿಡಿದುಕೊಂಡು ಹೋಗುವುದು. ಜರೆ, ಮೃತ್ಯು, ವ್ಯಾಧಿ, ಇನ್ನು ಅನೇಕ ಕಾರಣಗಳಿಂದ ಉಂಟಾದ ದುಃಖಗಳು ಇವೆಲ್ಲವೂ ನಿನ್ನ ದೇಹದಲ್ಲಿಯೇ ನೆಲೆಸಿರುವಾಗ ಹೀಗೆ ತಾನೇ ನೀನು ನೆಮ್ಮದಿಯಿಂದಿರುವೆ. ಪ್ರಾಣಿಯು ಹುಟ್ಟುವಾಗಲೇ ಅದನ್ನು ಕೊನೆಗಾಣಿಸುವುದಕ್ಕಾಗಿ ಜರ ಮರಣಗಳೆರಡು ಕಣ್ಣಿಟ್ಟು ಕಾದಿರುವವು. ಅಂದರೆ ಮುಪ್ಪು ಮರಣಗಳೆರಡು ಕಣ್ಣಿಟ್ಟು ಕಾದಿರುವವು. ಸ್ಥಾವರ ಜಂಗಮಗಳೆಂಬ ಎಲ್ಲಾ ಪ್ರಾಣಿಗಳು ಇವೆರಡಕ್ಕೆ ಗುರಿಯಾಗುವವು. ಗ್ರಾಮಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ತಮ್ಮವರೊಡನೆ ಕೂಡಿರಬೇಕೆಂಬ ಆಸಕ್ತಿಯೇ ಮೃತ್ಯುವಿಗೆ ಮುಖವೆನಿಸಿದೆ. ಅರಣ್ಯವೆಂಬುದು ಇಂದ್ರಿಯಗಳೆಂಬ ಹಸುಗಳನ್ನು ಕಟ್ಟಿಡತಕ್ಕ ದನದ ಕೊಟ್ಟಿಗೆ ಎಂದು ಶ್ರುತಿಯು ಹೇಳುವುದು. ಗ್ರಾಮ ನಗರಗಳಲ್ಲಿ ಗುಂಪಾಗಿ ವಾಸ ಮಾಡಬೇಕೆಂಬ ಆಶೆಯೇ ಮನುಷ್ಯನಿಗೆ ಬಲವಾದ ಕಟ್ಟು. ಪುಣ್ಯಶಾಲಿಗಳು ಇದನ್ನು ಕಿತ್ತೊಗೆದು ಹೋಗುವರು, ಪಾಪಿಗಳು ಇದರಲ್ಲಿ ಸಿಕ್ಕಿ ಬೀಳುವರು. ತ್ರಿಕರಣಗಳಿಂದಲೂ ಪ್ರಾಣಿ ಹಿಂಸೆ ಮಾಡದವನು ಪ್ರಾಣನಾಶಕಗಳಾದ ಯಾವುದರಿಂದಲೂ ಹಿಂಸೆಯನ್ನು ಹೊಂದನು. ಮೃತ್ಯುವಿನ ಸೈನ್ಯಗಳೆನಿಸಿಕೊಂಡ ಜರೆ, ವ್ಯಾಧಿ ಎಂಬಿವು ಮೇಲೆ ಬಿದ್ದು ಬರುತ್ತಿರುವಾಗ ತತ್ವಜ್ಞಾನ ರೂಪವಾದ ಸತ್ಯವೊಂದು ಹೊರತು ಬೇರೆ ಯಾವುದು ಅದನ್ನು ಎದುರಿಸಿ ನಿಲ್ಲಲಾರದು. ಸತ್ಯದಲ್ಲಿಯೇ ಅಮೃತವು ನೆಲೆಸಿರುವುದು. ಸತ್ಯವೆಂಬ ವ್ರತವನ್ನೇ ಹಿಡಿಯಬೇಕು. ಸತ್ಯವನ್ನು ಎಂದಿಗೂ ತಪ್ಪಬಾರದು. ಸತ್ಯವನ್ನೇ ವೇದವೆಂದು ಆಧರಿಸಬೇಕು. ಹೀಗೆ ಸತ್ಯವನ್ನೇ ಆಧರಿಸುತ್ತಾ ದಮವೆಂಬ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದವನು ಅಂತಕನನ್ನು ಜಯಿಸಬಹುದು. ಮೃತ್ಯುವು ಅಮೃತ್ಯುವು ಅಂದರೆ ಮರಣವಿಲ್ಲದಿರುವುದು ಇವೆರಡು ದೇಹದಲ್ಲಿಯೇ ನೆಲೆಗೊಂಡಿರುವವು. ಮೋಹದಿಂದ ಮೃತ್ಯುವು ತಲೆದೋರುವುದು, ಸತ್ಯದಿಂದ ಅಮೃತವು ಗೋಚರಿಸುವುದು. ಜನಕ, ನಾನು ಎಲ್ಲರಂತೆ ಮೃತ್ಯುವಿಗೆ ಗುರಿಯೆನಿಸಿದ್ದರೂ ಕಾಮ ಕ್ರೋಧಗಳನ್ನು ಜಯಿಸಿ ಹಿಂಸೆಯನ್ನು ತೊರೆದು ಸತ್ಯವನ್ನೇ ಹಿಡಿದು ಸುಖ ದುಃಖಗಳೆರಡನ್ನೂ ಸಮವಾಗಿ ನೋಡುತ್ತಾ ಜನಕ, ನಾನು ಎಲ್ಲರಂತೆ ಮೃತ್ಯುವಿಗೆ ಗುರಿಯೆನಿಸಿದ್ದರೂ ಕಾಮ ಕ್ರೋಧಗಳನ್ನು ಜಯಿಸಿ ಹಿಂಸೆಯನ್ನು ತೊರೆದು ಸತ್ಯವನ್ನೇ ಹಿಡಿದು ಸುಖ ದುಃಖಗಳೆರಡನ್ನೂ ಸಮವಾಗಿ ನೋಡುತ್ತಾ ಮರಣವಿಲ್ಲದ ದೇವನಂತೆ ನಿರ್ಭಯವಾಗಿ ಮೃತ್ಯುವನ್ನು ದೂರ ಮಾಡುವೆನು. ಉತ್ತರಾಯಣವೆಂಬ ಮುಕ್ತಿ ಮಾರ್ಗಕ್ಕಾಗಿ ನಾನು ದಮವನ್ನು ಹಿಡಿದು ಶಾಂತಿ ಯಜ್ಞವೆಂಬ ನಿವೃತ್ತಿ ಮಾರ್ಗವನ್ನು, ಬ್ರಹ್ಮಯಜ್ಞವೆಂಬ ವೇದಾಂತ ತತ್ವವನ್ನು ಅವಲಂಬಿಸುವೆನು. ಹಾಗಿಲ್ಲದೆ ಹಿಂಸಾ ಸ್ವಭಾವವುಳ್ಳ ಪಶು ಯಜ್ಞಗಳಿಂದಾಗಲಿ, ಅಶಾಶ್ವತಗಳು ಪಿಶಾಚಗಳಿಗೆ ಯೋಗ್ಯವೋ ಆದ ಕ್ಷೇತ್ರ ಯಜ್ಞಗಳಿಂದಾಗಲಿ ಕಾರ್ಯಗಳನ್ನು ನಡೆಸಲು ನನ್ನಂತಹವನಿಗೆ ಹೇಗೂ ಮನಸ್ಸು ಬಾರದು. ಪ್ರಣವ ಜಪ ರೂಪವಾದ ವಾಗ್ಯಜ್ಞವನ್ನು, ಪರಮಾತ್ಮ ಧ್ಯಾನ ರೂಪವಾದ ಮನೋಯಜ್ಞವನ್ನು, ಸ್ನಾನ ಶೌಚಾದಿಗಳೆಂಬ ಕರ್ಮ ಯಜ್ಞವನ್ನು ನಾನು ನಡೆಸತಕ್ಕವನು. ಯಾವನ ಮನಸ್ಸು ಮತ್ತು ವಾಕ್ಕು ಎರಡೂ ಧ್ಯಾನಕ್ಕೆ ಯೋಗ್ಯವಾಗಿ ಸತ್ಯ ತ್ಯಾಗ ತಪಸ್ಸುಗಳನ್ನು ಬಿಡದಿರುವವೋ ಅವನು ಸಮಸ್ತವನ್ನು ಪಡೆಯುವನು. ಜ್ಞಾನಕ್ಕೆ ಸಮಾನವಾದ ನೇತ್ರವಿಲ್ಲ, ಸತ್ಯಕ್ಕೆ ಸಮಾನವಾದ ತಪಸ್ಸಿಲ್ಲ, ತ್ಯಾಗಕ್ಕೆ ಸಮಾನವಾದ ದುಃಖವಿಲ್ಲ, ತ್ಯಾಗಕ್ಕೆ ಸಮಾನವಾದ ಸುಖವಿಲ್ಲ. ನಾನು ನನ್ನಷ್ಟಕ್ಕೆ ನನ್ನ ಆತ್ಮದಿಂದಲೇ ಹುಟ್ಟಿದವನು, ಆತ್ಮದಲ್ಲಿಯೇ ನೆಲೆಗೊಂಡವನು. ನಾನು ನನ್ನ ಆತ್ಮದಲ್ಲಿಯೇ ರಮಿಸುವೆನು. ನನ್ನನ್ನು ನರಕದಿಂದ ಉದ್ಧರಿಸುವುದಕ್ಕಾಗಿ ನನಗೆ ಪುತ್ರನೇನು ಬೇಕಾದುದಿಲ್ಲ. ಬ್ರಾಹ್ಮಣನಿಗೆ ಏಕಾಂತವಾಸ, ಎಲ್ಲದರಲ್ಲಿಯೂ ಸಮದೃಷ್ಟಿ, ಸತ್ಯ, ಶೀಲ, ಮರ್ಯಾದೆ, ಅಹಿಂಸೆ, ಋಜುತ್ವ, ಕರ್ಮ, ತ್ಯಾಗ ಎಂಬಿವುಗಳಿಗೆ ಸಮಾನವಾದ ಧನವಿಲ್ಲ. ಎಂದಿದ್ದರೂ ಸಾಯತಕ್ಕ ನಿನಗೆ ಹಣದಿಂದೇನು, ಬಂಧುಗಳಿಂದೇನು, ಭಾರ್ಯೆಯರಿಂದೇನು? ಇವೊಂದು ನಿನ್ನ ಪ್ರಯೋಜನಕ್ಕೆ ಬಾರವು. ಹೃದಯ ಗುಹೆಯಲ್ಲಿರುವ ಆತ್ಮಸ್ವರೂಪವನ್ನು ಹುಡುಕು. ನಿನ್ನ ತಂದೆಯೂ ತಾತನೂ ಮುತ್ತಾತನು ಈಗ ಎಲ್ಲಿರುವರೆಂದು ಬಲ್ಲೆಯ ಎಂದನು. ಓ ಧರ್ಮರಾಜ, ಮಗನು ಹೇಳಿದ ಈ ಮಾತನ್ನು ಕೇಳಿ ತಂದೆಯು ತಾನು ಅವನ ದಾರಿಯನ್ನೇ ಹಿಡಿದು ನೆಮ್ಮದಿಯಿಂದಿದ್ದನು.
ನೀನು ಅವನಂತೆ ಸತ್ಯ ಧರ್ಮಗಳನ್ನೇ ಹಿಡಿ ಎಂದನು. ಇದು 174ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.